ಹಲೋ ಸ್ನೇಹಿತರೆ, ಈಕೆ ಪ್ರಿಯಾ ಪಾಟೀಲ್ ಅಂತ ತನಗೆ ಇಷ್ಟ ಇರುವ ಸ್ಥಳಕ್ಕೆ ಕಾರಲ್ಲಿ ಒಬ್ಬನ ಜೊತೆಗೆ ಸುತ್ತಾಡುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಕಾಮೆಂಟ್ಸ್ಗಳನ್ನು ಚೆಕ್ ಮಾಡಿ ಒಬ್ಬರನ್ನು ಸಂಪರ್ಕಿಸೋದಾಗಿ ಕೂಡ ಭರವಸೆ ಕೊಟ್ಟಿದ್ದಾರೆ. ಸೊ ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ಹೆಸರು ಪ್ರಿಯಾ ಪಾಟೀಲ್ ಅಂತ, ವಯ 36 ನಡೀತಾ ಇದೆ. ಇವಳು ಸ್ನೇಹಿತರೆ ವಿಧವೆ ಜೀವನ ನಡೆಸುತ್ತಿದ್ದಾಳೆ. ಇವಳಿಗೆ 12 ವರ್ಷದ ಒಂದು ಮಗು ಕೂಡ ಇರುತ್ತೆ. ಆ್ಯಂಡ್ ಈಕೆಯ ಮುಖ್ಯ ಸಮಸ್ಯೆ ನೋಡಿ, ಆಸೆ ಈಡೇರಿಸಿಕೊಳ್ಳಲು ಈಕೆಗೆ ಯಾರು ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. 1 ಲಕ್ಷ ಹಣ ಖರ್ಚು ಮಾಡುವುದಕ್ಕೆ ರೆಡಿ ಇದ್ದಾಳೆ. ಆದರೂ ಸ್ನೇಹಿತರೆ ಇವಳಿಗೆ ಸರಿಯಾದ ಸಮಯಕ್ಕೆ ಗೂಟ ಸಿಗುತ್ತಿಲ್ಲ. ಸೊ ಹಾಗಾಗಿ ಬೆಸ್ಟ್ ಡೆಸ್ಟಿನೇಷನ್ಸ್ ಫಾರ್ ಯುವರ್ ವೆಕೇಶನ್, ತನಗೆ ಇಷ್ಟ ಇರುವ ಸ್ಥಳಕ್ಕೆ ಹೋಗಿ ತನ್ನ ಬಯಕೆ ಈಡೇರಿಸಿಕೊಳ್ಳಲು ಇಷ್ಟಪಡುತ್ತಿದ್ದಾಳೆ. ಇತ್ತೀಚೆಗೆ ತುಂಬಾನೇ ಒಂಟಿತನ ಕಾಡುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಒಂಟಿತನದಿಂದ ದೂರ ಆಗಲು ನನ್ನ ಸ್ನೇಹಿತರ ಜೊತೆಗೆ ಸುತ್ತಾಡಲು ಹೋಗಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮನೆಗೆ ಬಂದ ನಂತರ ಮತ್ತೆ ಒಂಟಿತನ ಕಾಡುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಆನ್ಲೈನ್ನಲ್ಲೇ ಒಬ್ಬರನ್ನ ಸೆಟ್ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ ನಮಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಎಲ್ಲ ಕಾಮೆಂಟ್ಸ್ ಖಂಡಿತ ಇವರು ಚೆಕ್ ಮಾಡುತ್ತಾರೆ. ಸೊ ಅದಕ್ಕೆ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಇವಳಿಗೆ ವ್ಯಕ್ತಿ ಸಿಕ್ಕಿದ ನಂತರ ಮೊದಲು ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತನಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ವಿಡಿಯೋ ಕಾಲ್ ಅಲ್ಲಿ ಸ್ನೇಹಿತರೆ ನೀವು ಇಷ್ಟ ಆದ ನಂತರ ಖಂಡಿತ ಭೇಟಿ ಆಗೋದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ವಿಡಿಯೋ ಕಾಲ್ ಅಲ್ಲಿ ಇಷ್ಟ ಆದ್ರೆ ಮಾತ್ರ ಭೇಟಿ ಆಗುತ್ತೇನೆ ಎಂದು ಒಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ಅವಕಾಶ ಸಿಕ್ಕರೆ ಕಾರಲ್ಲೇ ಎತ್ತಿ ಕೊಡುತ್ತೇನೆ ಎಂದು ಕೂಡ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಇವಳಿಗೆ ಇಷ್ಟ ಇರುವ ಸ್ಥಳಕ್ಕೆ ಸ್ನೇಹಿತರೆ ಕಾರಲ್ಲಿ ನಿಮ್ಮ ಜೊತೆಗೆ ಸುತ್ತಾಡಲು ಇಷ್ಟಪಡುತ್ತಿದ್ದಾಳೆ. ಬನ್ನಿ ಫಾರ್ ಬೀಚ್ ಲವರ್ಸ್, ಮಾಲ್ಡಿವ್ಸ್ ಅಂಡ್ ಕ್ರಿಸ್ಟಲ್ ಕ್ಲಿಯರ್ ಅಂಡ್ ವಾಟರ್ಸ್, ಓವರ್ ವಾಟರ್ ವಿಲಾಸ್ ಅಂಡ್ ಸೆರೆನ್ ಬೀಚಸ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ನೇಹಿತರೆ ನಿಮ್ಮ ಜೊತೆಗೆ ಮಾಲ್ಡೀವ್ಸ್ಗೆ ತಾವು ಸುತ್ತಾಡಲು ಇಷ್ಟಪಡುತ್ತಿದ್ದಾಳೆ. ಅದೇ ರೀತಿ ಗೋವಾ ಇಂಡಿಯಾ, ವೈಬ್ರೆಂಟ್ ನೈಟ್ ಲೈಫ್, ವಾಟರ್ ಸ್ಪೋರ್ಟ್ಸ್ ಅಂಡ್ ಗೋಲ್ಡನ್ ಸ್ಯಾಂಡ್ಸ್ ಜೊತೆಗೆ ಸ್ನೇಹಿತರೆ ಗೋವಾಕ್ಕೆ ಹೋಗಲು ಕೂಡ ಇಷ್ಟಪಡುತ್ತಿದ್ದಾರೆ. ಸೊ ಇಲ್ಲಿನ ನೈಟ್ ಲೈಫ್ ಏನಿರುತ್ತೆ ಸೊ ಅದನ್ನ ಎಂಜಾಯ್ ಮಾಡಲು ಇಷ್ಟಪಡುತ್ತಿದ್ದಾರೆ. ಆ್ಯಂಡ್ ಬಲಿ, ಇಂಡೋನೇಷ್ಯಾ, ಸ್ಟನ್ನಿಂಗ್ ಬೀಚಸ್, ಕೋರಲ್ ರೀಫ್ ಆ್ಯಂಡ್ ಲಸ್ ಗ್ರೀನರಿ. ಒಂದು ವೇಳೆ ಸ್ನೇಹಿತರೆ ಹಣ ಇದ್ರೆ ಸೊ ಇಂಡೋನೇಷ್ಯಾಗೆ ಕೂಡ ವಿಸಿಟ್ ಮಾಡಲು ಇಷ್ಟಪಡುತ್ತಿದ್ದಾರೆ. ಸೊ ಇದಕ್ಕೆಲ್ಲ ಸ್ನೇಹಿತರೆ 5 ಲಕ್ಷ ರೂಪಾಯಿ ತಾವು ಖರ್ಚು ಮಾಡಲು ನಿರ್ಧರಿಸಿದ್ದಾರೆ. ದುಬೈ, UAE, ಲಕ್ಸುರಿಯಸ್ ಮಾಲ್ಸ್, ಡೆಸರ್ಟ್ ಸಫಾರೀಸ್ ಆ್ಯಂಡ್ ಐಕಾನಿಕ್. ದುಬೈ ಮಾಲ್ ಕೂಡ ಸ್ನೇಹಿತರೆ ಈಕೆ ಒಂದು ಫೇವರೇಟ್ ಸ್ಥಳ ಆಗಿರುತ್ತೆ. ಸೊ ಈ ರೀತಿ ಸ್ನೇಹಿತರೆ ಸುತ್ತಾಡಿ ಎಂಜಾಯ್ ಮಾಡಿ ತನ್ನ ಬಯಕೆ ಈಡೇರಿಸಿಕೊಳ್ಳಲು ಇಷ್ಟಪಡುತ್ತಿದ್ದಾಳೆ.